ಯಾವಳ್ಳ ಇವಳು ಯಾವಳು ಅವ್ವ ನೀನೇನಿಗೆ ಬರ್ಲಿಕ್ಕೆ ಹೋದೆ? ನಾನು ಯಾಕಾರು ಬರ್ತೀನಿ, ಇವಳು ಯಾರು ಅಂತ ಕೇಳ್ತಾ ಇರೋದು ನಿನ್ನ. ಕಾವ್ಯ ನಿನ್ನ ಮನೆಗೆ ಹೊರಡು ಇವಾಗ, ಮತ್ತೆ ನಾನು ಸಿಗ್ತೀನಿ. ಆಯ್ತು ಅರುಣ್. ಕಮ್ಮಿ ಎಲ್ಲಿ ಹೋದಿನಿ? ಯಾವಳ್ಳ ನೀನು ಮಮ್ಮಿ ನಮ್ಮ ಮನೆಗೆ ಬಂದಿದ್ದವರು ನೋಡಿಕೊಂಡು ಇಲ್ಲೇನು ಕೆಲಸ ನಿಮಗೆ? ಆಂಟಿ ನನಗೆ ಏನು ಆಫೀಸ್ ಮೀಟಿಂಗ್ ಇತ್ತು, ಅದ್ರ ಬಗ್ಗೆ ಏನೋ ಡಿಸ್ಕಷನ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಆಚೆ ಮಾನ ಅಮರವಾದಿ ಏನು ಇಲ್ಲ ನಿನಗೆ, ಏನಿಲ್ಲ ಬಿಡ ನಿನಗೆ. ನಿನ್ನ ಯೋಗ್ಯತೆಗೆ ಬೆಂಕಿ ಇಕ್ಕ ಅಲ್ಲ, ಸರಿ ಗಣಸಿರತ್ತಕ್ಕೆ ಏನು ಬಂದಿದ್ದೆ ನೀನು? ಅವ್ವ ಅವ್ಳಿಗೇನು ಮಾತಾಡ್ಬೇಡ ನೀನು. ಇದ್ಕಲ್ಲ ಮುಚ್ಕೊಂಡು ನಿನ್ನ ಬಾಯಲ್ಲಿ ಮಣ್ಣಕ್ಕ ಅಲ್ಲ ಅಕ್ಕೆ ಬಿಟ್ಟು ಓಡ್ ಬಂದೇನೋ. ಎರ್ತಿನವೇ ಇವ್ರು ಕುಡ್ ಚಕ್ಕಂತ ಆಡಕ್ಕೆ ಎತ್ತಿ ಕಟ್ಟಿಲ್ವ ನಿನಗೆ? ಲೋಪ ನನ್ನ ಮಗನೇ, ಇವೆಲ್ಲ ಬೇಕಾ ನಿನಗೆ? ಅವ್ವ ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ ನೀನು. ನೋಡು ಸುಮ್ಮನೆ ನೀನು ವಿಷಯ ಗೊತ್ತಿಲ್ಲದೆ ಮಾತಾಡಿ ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡ. ಪರವಾಗಿಲ್ವಲ್ಲ, ನಿನಗೆ ಕೋಪ ಬಂದದ? ಈ ಮಾನ್ಗೆಟ್ ಹೊಳ್ಕುಟೆ ಮನೆಗೆ ಸೇರಿಸ್ಕೊಂಡು ಎರ್ತಿಲ್ದೋದಾಗ ಮನೆ ಕರ್ಕ ಬಂದಿದ್ದಿಲ್ಲ ಇವಳನ್ನ. ಯಾಕೆ ಕರ್ಕ ಬಂದಿದ್ದಿ? ತಿರ್ಗ ಬಂದು ನನ್ನ ಮೇಲೆ ಕೋಪ ಬಂದದ? ನನ್ನ ಮೇಲೆ ಕೋಪ ಬಂದದ್ಲ? ಮಾನಿಲ್ವಲ್ಲ ನಿನಗೆ? ನಿನ್ನ ಯೋಗ್ಯತೆಗೆ ಬೆಂಕಿ ಇಕ್ಕ ನ್ಯಾಯವಾಗಿ ಬುದ್ಧಿ ಕಲಿಯ ಗುಲಾಮ ನೀನು. ಸರಿಯಾಗಿ ರಾವಣಕ್ಕೆ ಬತ್ತಿಲ್ಗೆ. ಅವ್ವ ವಿಷಯ ಗೊತ್ತಿಲ್ಲದೆ ಏನೇನು ಮಾತಾಡ್ಬೇಡ ನೀನು. ಎಷ್ಟು ಸಲ ಹೇಳ್ಬೇಕು ಸುಮ್ಮನಿರು ಅಂತ? ಕಾವ್ಯ ನೀನು ಇವಾಗ ಹೊರಡು. ಹೋಗ ಕೂಡ್ದು ಅವನಿಗೂ ನಿನಗೂ ಏನು ಸಂಬಂಧ ಅಂತ ಹೇಳ್ಬೇಕು. ಹೇಳೋದ್ಮೇಲೆ ಮುಂದದ್ದು ಏನಿರುವೆ ಇಲ್ಲಿ ಅಲ್ಲಿ ಗಂಟ ನಾನು ಬಿಡಕ್ಕಿಲ್ಲ. ನಾನು ಅವಳು ಬಿಡಕ್ಕಿಲ್ಲ, ನಿನ್ನೂ ಬಿಡಕ್ಕಿಲ್ಲ. ಅದೇನಾದ್ರು ಆಗೇ ಬಿಡ್ಲಿ. ಹೊಡೆದೇ ಬಿಡು ನೀನು. ಅವ್ವ ನಾನು ನಿನ್ಗೆ ಕೊಡಿಲ್ಲ ನಿನಗೆ? ಏನೇನೋ ಮಾತಾಡ್ತೀಯಲ್ಲ ನೀನು. ಸುಮ್ಮನಿರು, ನಿನ್ಗೆ ಗೊತ್ತಾಗಲ್ಲ. ಕಾವ್ಯ ನೀನು ಹೊರಡು. ಅವಳು ಹೋಗಕ್ಕೆ ನಾನು ಬಿಡ್ತಾನೆ ಹೋದಳು. ಮರುವಾದಿಂದ ಯಾಕೆ ಇಳಿದಳು? ಏನು ನಿನ್ಗೊಳಗೂ ಸಂಬಂಧ? ಅಕ್ಕೆ ಮೂರು ದಿವಸ ಕೊಡ್ ಬಂದಿಯಾ? ನೀನು ಪಿಲ್ಲರ್ ಮಾಡ್ಕೊಂಡೆ ಬಿಟ್ಟು ಬಂದವ ಎಣ್ಣ 15 ಸಾವಿರ ಜಾಕಿ ನೀ ಬೇರೆ ಹತ್ಕೊಂಡದೆ ಸುಧಾರಿಸ್ಕೋಬೇಕು ಅಂದಲ್ಲ ನೀನು. ಮತ್ತೆ ತಗೊಂಡಾಗ ಅವಳು ಬಿಟ್ಟು ಯಾಕೆ ಕೊಡ್ ಬಂದಿದ್ದೀನಿ ನೀನು? ಏನು ಮಾಡ್ಬೇಕು ಅನ್ಕೊಂಡಿದ್ದೀರ ಅವಳನ್ನ? ನೋಡ ನೀನು ಮದುವೆ ದಿವಸ ನೀನು ಆಯ್ಕಿಲ್ಲ ಅಂದೆ, ಒಪ್ಕೋತೀನಿ. ಏನು ಇಂಥ ಚಿಂತ ಏನು ತಪ್ಪೋದ್ರೆ ಇನ್ನು ನನ್ನ ಮಕ್ಕಳಿಗೆ ಒಳ್ಳೆ ಏನು ಸಿಕ್ಕವೋ ಇಲ್ವೋ ಅಂದ್ಕೊಂಡು ನನ್ನ ತಮ್ಮನ ಮಗಳು ನಾನು ನೋಡಿರೋದಕ್ಕೆ ನನಗೆ ಗೊತ್ತಿರೋದಕ್ಕೆ ನಾನು ಮಾಡ್ಕೊಂಡೆ ಮದುವೆ. ಸರಿಯಾ? ಈ ನಿನ್ನ ನೀನು ಬೇಡ ಅಂದೆ, ಒಪ್ತೀನಿ ನಾನು, ಇಲ್ಲ ಅಂತ ಅನ್ನಕ್ಕಿಲ್ಲ. ಆಯ್ತಾ? ಈಗ ಆಗಿದ್ದಾಯ್ತು ಹೋಗಿದೋಯ್ತು ಅನ್ಕೊಂಡು ಏನು ಕೊರತನೆ ಆಗಿರೋದು ಅವಳಿಗೆ ನೋಡೋಕೆ ಚೆನ್ನಾಗಿಲ್ವಾ? ಅಡುಗೆ ಮಾಡಕ್ಕೆ ಬರೋಕ್ಕಿಲ್ವಾ? ಯಾಕೆ ಹಿಂಗೆ ಅಡಿಯ ನೀನು? ಅವ್ಳು ಕಂಡ್ರಾಗದ್ದಾನೆ ನೀನು ಇನ್ನೊಬ್ರು ಕೂಟ ಹಿಂಗೆ ಆಡ್ಬೇಕು ಅನ್ನೋದು ಏನಿರದ್ಲೇ? ಅವ್ವ ವಿಷಯ ಗೊತ್ತಿಲ್ಲದೇ ಮಾತಾಡ್ಬೇಡ. ಅಲ್ಲ ತಿರ್ಗ ಮಾತಾಡ್ತೀಯಲ್ಲವ, ಅಣ್ಣನ ಮದುವೆ ಬೇಕಾಗಿರೋ ಹುಡುಗಿ ನಾನು ಅಂತಲೇ ಕಟ್ಟಿದ್ರಿ. ನನ್ನ ಒಂದೇ ಒಂದು ಮಾತು ಕೇಳಿದ್ರ ನೀನು ಇಷ್ಟ ಇಲ್ಲ, ನಿನ್ನ ಕಷ್ಟ ಏನು ಅಂತ ನಾನು ಬಾಯಿ ಬಿಟ್ಟೆ ಹೇಳಿದ್ನಲ್ಲ ನಾನು, ಈ ಮದುವೆ ಇಷ್ಟ ಇಲ್ಲ ಅಂತ. ಆದರೂ ನನ್ನ ಮಾತು ಏನಕ್ಕೆ ಕೇಳಲಿಲ್ಲ ನೀವು? ಯಾರಾದರೂ ಒಬ್ಬರು ಕಿವಿ ಮೇಕ್ ಹಾಕೊಂಡ್ರಾ? ನೋಡವಾ ಇವತ್ತೆಲ್ಲ ಹೇಳ್ಬಿಡ್ತೀನಿ ನಾನು. ಕಾವ್ಯನ ನಾನು 3 ವರ್ಷದಿಂದ ಇಷ್ಟಪಟ್ಟಿದ್ದೆ. ಅಣ್ಣನ ಮದುವೆ ಆಗಲಿ, ಅಣ್ಣನ ಮದುವೆ ಆದಮೇಲೆ ಹೇಳೋಣ ಅಂದ್ಕೊಂಡೆ. ಕೊಡ್ಬೇಕಾಗಿತ್ತು ನೀನು ಈ ಬೊಗಳನ್ನ. ನೀನು ಮದುವೆ ಟೀಲಿ ಇದೊಂದು ಮಾತಂದ್ಬಿಡಿಲ್ಲ ನೀನು. ನಾನು ಒಂದು ಹುಡುಗಿ ಇಷ್ಟಪಟ್ಟಿದ್ದೆ, ನಾನು ಅವಳೇ ಮದುವೆ ಆಯ್ತೀನಿ ಅಂತ. ನನ್ನ ತಮ್ಮನ ಮಗಳಿಗೆ ಎಲ್ಲೋ ನೋಡೋಣ, ನಾನು ಎಲ್ಲ ನೋಡಿ ಮಾಡೋಣಲ್ಲ. ಮದುವೆ ಬೇಡ ಅಂದೆ. ಅಯ್ಯೋ ಯಾಕೋ ಬೇಡ ಅಂತಾನೆ ಅಂದ್ಬಿಟ್ಟು ನಾವು ಒಪ್ಸುಟ್ ಮಾಡ್ದು. ಈಗ ನೀನು ಯಾವುದೋ ಒಂದು ಹುಡುಗಿ ಇಷ್ಟಪಟ್ಟಿನಿ ಅಂತ ನೀನು ಹೇಳ್ಬೇಕಾಗಿತ್ತು. ನೀನು ಹೇಳುವೆ ನೀನು? ಹೇಳ್ತಾ ಇದ್ದೀನಲ್ಲ, ನನಗೆ ಧೈರ್ಯ ಬರಲಿಲ್ಲವ, ಅದರಿಂದ ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ನೋಡು ದಯವಿಟ್ಟು ಅವ್ವ, ನಾನು ಕಾವ್ಯನ ಜೊತೆ ಇರ್ತೀನಿ. ನೋಡಿ ಅವಳು ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅಯ್ಯೋ ನೀನು ಮಾನಕ್ಕೆ ಬೆಂಕಿ ಇಕ್ಕ ಅಲಕಲ್ಲ, ಮದುವೆನೇ ಆಗಿಲ್ಲ. ಅದು ಯಾವಾಗ ಮದುವೆ ಆಗಿದ್ದಿಲ್ಲ ಅವಳನ್ನ? ಇಲ್ಲವ ಮದುವೆ ಆಗಿಲ್ಲ. ಥೂ ನಿನ್ ಜಲ್ಮಗ್ ಬೆಂಕಿ ಇಕ್ಕ ಅಲಕನವ ಪುಣ್ಯತಿಥಿ ನಿನ್ಗಾರ ಮಾನ ಮರೋದು ಬೇಡವಾ? ಅವನೇನ ಗಣಸು, ನಿನಗೆ ಅನಿತಿತ್ತು ಬೇಡ. ನಾನು ಹೊರಡ್ತೀನಿ, ನಾನು ಮತ್ತೆ ಸಿಗ್ತೀನಿ ನಿನಗೆ. ಹೋಗು ಕಾವ್ಯ ನೀನು. ನಿಂತ್ಕೋ. ಎಲ್ಗೋದಿಯಮ್ಮ ನೀನು? ಅದೇ ಹೆಂಗೆ ಮದುವೆ ಆಗ್ದಾನೆ? ನನ್ನ ಮದುವೆಗಿಂತ ಮುಂಚೆ ಗರ್ಭಿಣಿ ಆಗಿದೆಯಾ ನೀನು? ಇದನ್ನೇ ಕಲ್ಸ್ಕೊಟ್ಟಿದ್ರೆ ನಿಮ್ಮ ಅವ್ವ ಇಲ್ಲವೇ? ಅವ್ವ ಅವ್ಳಿಗೇನು ಮಾತಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಮುಚ್ಕೊಂಡು ನಿಂತ್ಕಲ್ಲ ಬಾಯ, ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ನಿನ್ನ ಯೋಗ್ಯತೆಗೆ ಬೆಂಕಿ ಇಕ್ಕ ನಿನ್ನ ಮಾನಕ್ಕೆ ಬೆಂಕಿ ಇಕ್ಕ. ಈಗ ಅವೇಣ ಪರಿಸ್ಥಿತಿ ಏನ್ಲ? ಅವೇಣ ಪರಿಸ್ಥಿತಿ ಏನು? ನಿನ್ನ ನಂಬ್ಕ ಬಂದೋಳಲ್ಲ ಸೌಮ್ಯ, ಅವಳ ಪರಿಸ್ಥಿತಿ ಏನು? ನಿನ್ನೆ ಬತ್ತನಂತ ದಾರಿನೇ ಕಾಯ್ಕೊಂಡು ಕೂತದಲ್ಲ ವೆಣ್ಣು, ಅದ್ರ ಪರಿಸ್ಥಿತಿ ಏನ್ಲ? ನಾಟಕ ಆಡ್ತಿದ್ದಲ್ಲ ಮತ್ತೆ ಚೆನ್ನಾಗಿರೋ ನನಗೆ ಹೆಂಗೋ ಹೊಂದಾಣಿಕೆ ಮಾಡ್ಕೊ ಹೋಯ್ತವ್ರೆ ಅಂತ ಖುಷಿ ಪಡ್ತಿದ್ವಲ್ಲ ನಾವು. ನೀನು ಈ ಕೆಲಸ ಮಾಡಿದ್ದಲ್ಲ, ಈಗ ವೆಣ್ಣು ಏನು ಮಾಡಬೇಕು? ಏನೆಲ್ಲ ಮಾಡಬೇಕು? ಅವ್ವ ಇರೋದೆಲ್ಲ ಹೇಳ್ತೀನಿ. ನಾವು ಆಲೇ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಿ, ಅವಳು ಒಪ್ಕೊಂಡಿದ್ದಾಳೆ. ಓಹೋ ಇಷ್ಟೆಲ್ಲ ಮುಖ ಮೀರು ಹೋಗಿದ್ದೀರೋ? ಇನ್ನು ನೀವೇ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ರೆ ಇನ್ನೇನು? ಇನ್ನು ನಾವೇನು ಹೇಳ್ಬೇಕು, ನಾವೇನು ಕೇಳಬೇಕು? ಸರಿ ಬಿಡಪ್ಪ, ಬಿಡು ಆಯಿತು. ಅವ್ವ ಪ್ಲೀಸ್ ಅವ್ವ, ದಯವಿಟ್ಟು ಅರ್ಥ ಮಾಡ್ಕೊ ನೀನು. ನಾವೇನು ಮಾಡೋಣ, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಾನು ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ ಇವಳನ್ನ, ನಾನೇ ಕೈ ಕೊಡೋಕ್ಕಾಗುತ್ತೆ? ಸರಿ ಬಿಡ್ಲ, ಆಯಿತು ಬಿಡು, ಆಯಿತು. ಸರಿ ಒಂದು ಕೆಲಸ ಮಾಡು, ಸೋಮೇನು ಮದುವೆ ಆಗಿ ಬಿಡು. ಈಗ ನೀನು ಮದುವೆ ಆಗದೆ ಅವೆಣ್ಣು ಅದು ಮದುವೆ ಆಗೋದು ಬೇಡವಾ? ನೀನು ಅವಳನ್ನ ಪ್ರೀತಿಸ್ಕೊಂಡು ಕೂತಿದ್ದಿ, ಇನ್ನು ಸಾಯವ ನೀನು ಜೀವನ ಪೂರ್ತಿ ಅನ್ನಂಗಿದ್ದದ. ಅವಳನ್ನು ಏನಾರು ಮಾಡ್ತೀವಿ ಬಿಡು. ನಾನೇನು ಹೊಸ ಮದುವೆ ಮಾಡ್ತೀನಿ, ಯಾವ ಮದುವೆ ಆಯ್ತಾನೋ ಅವ್ನಿಗೆ ಅರ್ಧ ಆಸ್ತಿ ಕೊಡ್ತೀನಿ. ಹೋಗು, ನನ್ನ ತಮ್ಮನ ಮಗಳಿಗೆ ನಾನು ಮಾಡಿರೋ ಮೋಸಕ್ಕೆ ಎಣ್ಣೆಕ್ಕೆ ನಾನೇ ಸರ್ ಮಾಡ್ತೀನಿ ಕಲ. ಅಲ್ಲವ್ವ ಯಾಕೆ ಆಸ್ತಿ ಕೊಡ್ತೀನಿ ನೀನು? ಇದೊಳ್ಳೆ ಸರಿ ಆಯಿತು, ಒಳ್ಳೆ ಆಸ್ತಿ ಕೊಡ್ತೀನಿ ಅಂತೀಯಲ್ಲ. ಓಹೋಲ ಅರ್ಧವ ಅವ್ರು ಕೊಟ್ಬಿಟ್ಟು ಇನ್ನು ಅರ್ಧ ನೀನು ಕೊಡ್ತೀನಿ ಅಂತ ಕನ್ಸ್ಮನ್ಸಲ್ಲ ಅನ್ಕೋಬೇಡ ನೀನು. ಒಂದು ಕುಂಟೆ ನೀನು ಕೊಡಕ್ಕೆ ನಾನು ನೋಡ್ಕೊ. ಅರ್ಧವ ಗಂಡು ಕೊಡ್ತೀನಿ, ಅರ್ಧವ ನಾನು ಶ್ವಾಸ ಬರಿತೀನಿ, ಗೊತ್ತಾ? ನೀನು ಕೊಡ್ತೀನಿ ಅನ್ಕೊಂಡಿದ್ದೆ, ಏನು ಅರ್ಧವ ಉಳಿಸ್ಬಿಟ್ಟು. ಏನವ ಏನು ಹೇಳ್ತಾ ಇದೀಯಾ? ಆಸ್ತಿ ಕೊಡಲ್ವಾ? ಮತ್ತೆ ಇನ್ಯಾಕೆ ಒಂದು ಸವಾಸ ನನಗೆ? ಮೊದಲಿನಿಂದ ಹೋಗ್ತೀನಿ. ನಿಂತ್ಕಮ್ಮಿ ಎಲ್ಗಮ್ಮಿ ಹೋಯ್ತಿದ್ದಿ? ನೋಡಿ ಆಂಟಿ, ನನ್ನ ಕೆಲಸ ಇದೆ, ನಾನು ನೋಡ್ತೀನಿ. ಏನು ನೋಡ ಎಲ್ಗೊಂಟಿಯೇ? ಇರುಬಾ ತಾಳಿ ಕಳಿಸ್ತೀನಿ. ನೋಡಿ ನನ್ಗೆ ಇವಾಗಲೇ ಮದುವೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನು ಇಂಟ್ರೆಸ್ಟ್ ಇಲ್ಲ? ಯಾಕೆ ಇಂಟ್ರೆಸ್ಟ್ ಇಲ್ಲ? ಅಲ್ಲ ನಿಂಗೆ ನಾಚಿಕೆ ಹಾಕಿಲ್ಲ, ಅವ್ನಿಗೆ ಗರ್ಭಿಣಿ ಆಗಿದೆಯೇ? ಮದುವೆ ಆಗ್ದಾನೆ ಇದ್ರೆ ನಿನಗೇನೋ ಮಾನ ಬರೋದಿಲ್ಲ, ನಮ್ಗೆ ಮಾನ ಬರೋದು ಆಯ್ತದೆ. ಮರುವಾದಿಂದ ಇನ್ನೊಂದು ವಾರದೊತ್ತಿಗೆ ರೆಡಿ ಮಾಡ್ತೀನಿ. ರೆಡಿ ಆಗೋ ಮದುವೆಗೆ.
ನೋಡ್ಲಾ ನಿನ್ನ ಮದುವೆ ಅದಕ್ಕೆ ಅವಳ ಮದುವೆನೂ ಫಿಕ್ಸ್ ಆಯ್ತದೆ ಸರಿಯಾ ನನ್ನ ಮದುವೆ ಮಾಡ್ತೀನಿ ಅವಳಿಗೆ. ಹಾಂ ಹೆಂಗಾರು ಮಾಡ್ಕೋ, ಆಸ್ತಿ ಮಾತ್ರ ಅವ್ನು ಬರೆಯೋದು ಬೇಡ. ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ನಾವು, ನೀನಲ್ಲ. ನಿನ್ಗೆ ಒಂದು ಕುಂಟೆನ ನಾವು ಕೊಡಕ್ಕೂ ಇಲ್ಲ ಸರಿಯಾ. ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಕೊಡ್ತೀವಿ ಇವಳನ್ನ ಗೇಯ್ಕೊಂಡು ಸಾಯ ಗಂಟು ಇಲ್ಲೇ ಬಿದ್ದಿರು. ನಮ್ಮ ಊರಿಗೆ ನಾನು ಸೊಸೆ ಅಂತ ನಾನು ಹೆಂಗೆ ಹೇಳ ನಾನು ಅವಳು ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೂ ನಂಗೆ ನಾಚಿಕೆ. ಇಲ್ಲೇ ಸಾಯಿ ನೀನು, ಇಲ್ಲೇ ಇರು, ಬರ್ಗಿರ್ಬೇಡ ನೀನು. ನಮ್ಮ ಊರಿಗೆ ಇಬ್ಬರು ಗಂಡು ಮಕ್ಳಿದ್ರು, ಇಬ್ಬರು ಆಕ್ಸಿಡೆಂಟಾಗಿ ಸತ್ತೋದ್ರು ಅಂತ ಅನ್ಕೊಬಿಡ್ತೀನಿ. ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ. ಏನವ ಹಾಗಾದ್ರೆ ನಿನ್ನ ಮಕ್ಳಿಗಿಂತ ನಿನಗೆ ಅವಳೇ ಹೆಚ್ಚಾಗ್ಬಿಟ್ಲಾ? ಉಂಕಲೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ದೋದು ಮಕ್ಕಳು ಇದ್ರೆಷ್ಟು ಸತ್ರೆಸ್ಲ. ನನ್ನ ಮಗ ನೋಡಿದ್ರೆ ಮದುವೆಟಿಂದ ಓಡೋದ. ನನ್ನ ಮಕ್ಕಳು ಚೆನ್ನಾಗಿರ್ಲಿ, ಅಯ್ಯೋ ನಾವು ಕಷ್ಟಪಟ್ಟಿದ್ದ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅಂದ್ಕೊಂಡು ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಸಲ್ವಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದಕ್ಕೆ ನಾವು ಎಲ್ಲ ಉಳಿಸ್ಕೊಂಡ್ರಿ. ನೀವು ಏನು ಉಳಿಸ್ಕೊಂಡ್ರಿ? ಏನು ಉಳಿಸ್ಕೊಂಡ್ರಿ? ನನ್ನ ಮಾತಿಗೆ ತಲೆ ತಗ್ಗಿಸ್ಕೊಂಡು ತಾಲಿ ಕಟ್ಸ್ಕೊತಲ್ಲ ಹೆಣ್ಣು. ಬೇಡಕನತ್ತೆ ಅಂತ ಒಂದು ಮಾತು ಅಂದಿಲ್ಲ ಅವಳು. ಇಲ್ಲ ನನಗೆ ಹಿರಿಯನ್ ಫಿಕ್ಸ್ ಆಗ್ಬಿಟ್ಟು ಕಿರಿಯನ್ ಕುಟ್ಟು ಹಂಗೆ ನಾನು ನೀರನ್ನ ಜೀವನ ಮಾಡೋಣ ಅನ್ಕೊಂಡು ಬರೋಕಿಲ್ಲ ಅಂತ ಬೇಜಾರು ಮಾಡ್ಕತ್ಲ. ಮೂಗಸಿನಂಗೆ ನಾವೇನು ಹೇಳಿದ್ರು ತಲೆ ಎಲ್ಲಾಡ್ಸ್ಕೊಂಡು ಬತ್ತಲ್ಲ, ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅಲ್ವಲ್ಲ ನಿನಗೆ. ಕಟ್ತೀವಿ ಸುಮ್ಕಿಲ್ಲ, ಇವಳ ಜೊತೆಗೆ ಕಟ್ಕೋ. ನೀನಂತೂ ಊರಿಗೆ ಬರಬೇಡ, ನಿನ್ಗೊಂದು ಕುಂಟೆ ಆಸ್ತಿನೂ ಸಿಗಕ್ಕಿಲ್ಲ, ಏನು ಸಿಗಕ್ಕಿಲ್ಲ ಸರಿಯಾ. ಅವಳನ್ನೇ ಕಟ್ಕೋ, ಅವಳನ್ನೇ ನೋಡ್ಕೊ ಕೂತ್ಕೋ. ಲೋಪರ್ ನನ್ನ ಮಕ್ಳ ಎಂತ ಬುದ್ಧಿ ಕಲ್ತಿದ್ದಿರಲ್ಲ. ಅವ್ನು ನೋಡಿದ್ರೆ ಅವನ ಕೆಲಸ ಮಾಡ್ದ, ನೀನು ನೋಡಿದ್ರೆ ನೀನು ಕೆಲಸ. ನಾಚಿಕೆ ಮಾನ ಮರೋದಿಲ್ಲ ನಿನಗೆ. ಬೇಡಕ್ಕಲ್ಲ ನಾನು ಸೊಸೆ ನಿನ್ ಕೊಟ್ಟು ಬಾಳಕ್ಕೆ ಬಾಳ್ಸಕ್ಕೆ ನಿನಗೆ ಯೋಗ್ಯತೆನೇ ಇಲ್ಲ ಅಂತ ಚಿಂದಂತ ಎಣ್ಣ ಬಾಳ್ಸಕ್ಕೆ ಯೋಗ್ಯತೆ ಇಲ್ಲ ನಿನಗೆ. ಹೋಗು ಅರುಣ್, ನಾನು ಓಡ್ತೀನಿ. ನಾನು ಎಲ್ಗೋಯ್ತೀನಿ ನೀನು ಮುಚ್ಕೊಂಡು ನಿಂತ್ಕೊಂಡು ಮಾತಾಡ್ತೇಲ್ವಾ? ಅದಕ್ಕೆ ಕಟ್ತಾ ಇದ್ದೀನಿ ನೀನು. ನೋಡು, ನಿಮ್ಮ ಅವ್ವ ಅಪ್ಪ ಇದ್ದಾರೋ ಯಾರಿದ್ದಾರೋ ನಿನ್ನ ಕಡೆಯವರು ಇನ್ನೊಂದು ವಾರದಕ್ಕೆ ಮದುವೆ ಅಂತ ಹೇಳು. ಯಾವ್ದು ತಾಲಿ ದೇವಸ್ಥಾನ ಮುಂದೆ ತಾಳಿ ಕಳಿಸ್ತೀನಿ. ಅರುಣ್, ನಾನು ಓಡ್ತೀನಿ. ನಾನು ಕಾವ್ಯ ಬಾ, ಏನಕ್ಕೆ ಹೋಗ್ತೀಯಾ? ಅಮ್ಮನೇ ಹೇಳ್ತಾ ಇದ್ದಾರಲ್ವಾ ಮದುವೆ ಮಾಡಿಸ್ತೀನಿ ಅಂತ. ನೋಡು, ಕೆಲಸ ಇದೆ ನನಗೆ, ನಾನು ಡ್ಯೂಟಿಗೆ ಹೋಗ್ಬೇಕು. ಯಾವ ಡ್ಯೂಟಿಗೆ ಹೋಗೋದು ಬೇಡ, ಏನು ಬೇಡ, ಹೇಳ್ತಾ ಇದ್ದೀನಿ ಅಲ್ವಾ, ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು? ನೋಡೋರು, ನೀನು ಆಡ್ದಂಗೆಲ್ಲ ಆಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇವಾಗ ಹೇಳ್ತಾ ಇದ್ದಾರಲ್ಲ ನಿಮ್ಮ ಅಮ್ಮನೇ, ಇರೋದೆಲ್ಲ ಆಸ್ತಿ ಎಲ್ಲ ಸೊಸೆ ಹೆಸರು ಬರೀತೀನಿ ಅಂತ. ನಮ್ಗೇನಿರುತ್ತೆ, ನಾವು ಕೆಲಸ ಮಾಡ್ಕೊಂಡೆ ನಾನು ತಿನ್ಬೇಕಾಗಿರೋದು. ಕೂತ್ಕೊಂಡ್ರೆ ಎಲ್ಲ ಮುಂದಕ್ಕೆ ಬರುತ್ತಾ? ನಾನು ಹೊಡ್ತೀನಿ. ನಾನು ಕಾವ್ಯ ಏನವ ನೀನು ಒಳ್ಳೆ ಹೆಂಗಾಡ್ತೀಯ ನೋಡು. ಅಲ್ಲ ನಿನಗೆ ಹೊಟ್ಟೆ ಮಕ್ಳಿಗಿಂತ ನೆನ್ನೆ ಮೊನ್ನೆ ಬಂದು ಸೊಸೆನೇ ಹೆಚ್ಚಾಗ್ಬಿಟ್ಲಾ? ನೀವು ನಿಜವಾಗ್ಲೂ ನೀವು ತಂದೆ ತಾಯ ನೀವು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಎಲ್ಲ ತಂದೆ ತಾಯಿ ಆಸೆ ಮಾಡಿದ್ರೆ ನಿಮ್ಮದೇ ಒಂಥರ ಉಲ್ಟಾ ಪಲ್ಟ. ಎಷ್ಟು ದೊಡ್ಡ ಉಳಿಸ್ತೀಯ ನೋಡು. ಅವಳು ಬೇರೆ ಪ್ರೆಗ್ನೆಂಟು ಕಡ್ದೋದ್ನಲ್ಲ, ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡಬೇಕು? ಅಯ್ಯೋ ಓಲೆ, ಏನೋ ಮಾಡ್ಗಿಡ್ಕೊಬಿಟ್ಟು ಓಲೆ ಇಟ್ಕೊಳ್ಳ ಅವಳನ್ನ. ಓಲೆ 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 ಹೋಗಿ ಇಟ್ಕೊಂಡು ಹೋಗಿ. ನಾನು ಮಾಡ್ಕೊಂಡು ಮದುವೆ ಮಾಡ್ಕೊಬೇಡ ಅಂದ. ನಾನು ನಿಂತು ಮಾಡಿಸ್ತೀನಿ ಅಂತೇನಿಲ್ಲ. ಹೋಗು ಹೋಗು ಮಾಡ್ಕೊಂಡು ಮದುವೆ. ನಂಗೆ ಗೊತ್ತು. ಆಮೇಲೆ ಹೇಳ್ತಾನೆ ನನ್ನ ಮಗನ ನಿನಗೆ ಆ ಹೆಣ್ಣು ಮದುವೆಗೆ ಮಾತ್ರ ಒಂದು ಚೂರು ತಕರಾರು ಮಾಡಬೇಡ್ದು. ನಾನೇನಕ್ಕೆ ತೊಂದರೆ ಮಾಡಲಿ? ತೊಂದರೆ ಮಾಡಕ್ಕಿಲ್ಲ ತಾನೆ. ಹೋಗು, ನಿನ್ನ ಪಾಡು ನಿನಗೆ, ಅವಳ ಪಾಡ್ಗೆ ಅವಳಿಗೆ. ಹಲೋ ಹಲೋ ಸೌಮ್ಯ, ನಿಮ್ಮ ಅವ್ನು ಕರ್ಕೊಂಡು ಬೆಂಗಳೂರು ಬಂದ್ಬಿಡು. ಯಾಕತ್ತೆ? ಏನಿಲ್ಲಕತ್ ಬವ್ವ, ಬಾ ಹೇಳ್ತೀನಿ ಬಾ. ಅರುಣ್ ಚೆನ್ನಾಗಿ ಬರ್ತಾನೆ. ಅವನಿಗೆ ಮೊಲಗರ ಬಂದಿರೋದು ಗುಣ್ಕಲ್ ನಿಂತಿರಂಗಿಲ್ಲ ನಿಂತಾನೆ ಕತೆ. ಅವ್ನಿಗೆ ಬಂದದ ಎಲ್ರಿಗೂ ಬರ್ಸ್ಬಿಡ್ತಾನೆ. ಬಾ ಬಾ, ತಲೆಗೆಡ್ಸ್ಕೊಬೇಡ. ಬಾ ನೀನು, ನೀವು ನೀ ಬವ್ವ ಬಾ. ಹೊಟ್ಟೆ ಉಸ್ಕೊಂಡು ಇರೋದಕ್ಕೆ ಮುಂಡೆ ತಾವು ಎಲ್ಲವ ಇವು ಇರೋದಕ್ಕೆ ಹೋದ್ರ ವಾಸಿಕತೆ ಬಾಯ್ಲಿ. ಬಾ ಬಾ, ನೀನು ತಲೆಗೆಡ್ಸ್ಕೊಬೇಡ. ನಾ ಬೀವಿ ಮಾವನ್ಗೆ ಹೇಳ್ಬಿಟ್ಟು ಮೈಸೂರು ಗಂಟೆ ಬಂದು ಟ್ರೈನ್ ಹತ್ತಿಸ್ಕೋ. ಇಲ್ಲ ನಾನು ಬರ್ತೀನಿ. ಬಾಯ್ಲಿ ನೀನು ಅಡ್ರೆಸ್ ಗೊತ್ತಾಯ್ತಾನೆ. ಗೊತ್ತು ಬಿಡಿಯತ್ತೆ. ನೀವೇನು ರೈಲ್ವೆ ಸ್ಟೇಷನ್ ಬರೋದು ಬೇಡ, ನಾನೇ ಬರ್ತೀನಿ. ಆಟೋ ಕತ್ಕೊಂಬವ್ವ ಬಾಯ್ಲಿ. ಮಾಡ್ತೀನಿ, ನನ್ನ ಮಗನಿಗೆ ಕಲಿಸ್ತೀನಿ ಬಾಯ್ಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.